ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು 14th ಫೆಬ್ 14th ಇದು ಅಂತ. ಸೊ ಎನಿವೇಸ್ ಕೇಳಿ, ಎಲ್ಲರೂ ಅದೇ ಇದ್ದಿಲ್ಲ. ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ, ಬೇರೆ ತರ ಪ್ರೀ ಪ್ರೊಡಕ್ಷನ್ ಇದೆ. ನಾನು ನಿಮ್ ಜೊತೆನೆ ನೋಡ್ತಾ ಇರ್ತೀನಪ್ಪ. ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ. ಈಗ ನಮಗೆ ಜಾಸ್ತಿ ಸಿಗಲ್ಲ, ಆದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಚೇಂಜ್ ಆಗಿದಾರೆ ಏನು ಅಂತ. ನೀವು ಯಾವುದು ಚೇಂಜ್ ಆಗಿಲ್ಲ, ಅದೇ ಎಷ್ಟು ಅದೇ ವ್ಯಕ್ತಿತ್ವ ಯಾವತ್ತು ಚೇಂಜ್ ಆಗಲ್ಲ. ಅದು ನಮಗೆ ತುಂಬಾ ಇಷ್ಟ ಆಯ್ತು. ನಾವ್ ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲದೆ ಸುಮ್ಮನೆ ಏನ್ ಮಾತಾಡಕ್ ಸಿಗ್ಲಿ ನಿಮ್ಗೆ. ಏನೋ ವಿಷಯ ಇರಬೇಕು. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬ್ಯುಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕ್ಕೂ ಒಂದು ಏನೋ ಕಾರಣ ಇರಬೇಕಲ್ವಾ. ಇಲ್ಲಾಂದ್ರೆ ಸುಮ್ಮನೆ ಏನು ಮಾತಾಡ್ತೀವಿ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು 14th ಫೆಬ್ 14th ಇದು ಅಂತ. ಸೊ ಎನಿವೇಸ್ ಕೇಳಿ, ಎಲ್ಲರೂ ಅದೇ ಇದ್ದಿಲ್ಲ. ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ, ಬೇರೆ ತರ ಪ್ರೀ ಪ್ರೊಡಕ್ಷನ್ ಇದೆ. ನಾನು ನಿಮ್ ಜೊತೆನೆ ನೋಡ್ತಾ ಇರ್ತೀನಪ್ಪ. ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ. ಈಗ ನಮಗೆ ಜಾಸ್ತಿ ಸಿಗಲ್ಲ, ಆದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಚೇಂಜ್ ಆಗಿದಾರೆ ಏನು ಅಂತ. ನೀವು ಯಾವುದು ಚೇಂಜ್ ಆಗಿಲ್ಲ, ಅದೇ ಎಷ್ಟು ಅದೇ ವ್ಯಕ್ತಿತ್ವ ಯಾವತ್ತು ಚೇಂಜ್ ಆಗಲ್ಲ. ಅದು ನಮಗೆ ತುಂಬಾ ಇಷ್ಟ ಆಯ್ತು. ನಾವ್ ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲದೆ ಸುಮ್ಮನೆ ಏನ್ ಮಾತಾಡಕ್ ಸಿಗ್ಲಿ ನಿಮ್ಗೆ. ಏನೋ ವಿಷಯ ಇರಬೇಕು. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬ್ಯುಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕ್ಕೂ ಒಂದು ಏನೋ ಕಾರಣ ಇರಬೇಕಲ್ವಾ. ಇಲ್ಲಾಂದ್ರೆ ಸುಮ್ಮನೆ ಏನು ಮಾತಾಡ್ತೀವಿ.